ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲ ಸುದ್ದಿ, ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಿತ್ತು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ 14 ದಿನಗಳ ಕದನ ವಿರಾಮ ಘೋಷಣೆ ಆಗಿತ್ತು. ಈ ಕದನ ವಿರಾಮ ಘೋಷಣೆ ಆದಂತೆ ಇರಾನ್ ಒಂದು ಬೇಡಿಕೆಯನ್ನಿಟ್ಟಿತ್ತು, ಶಾಶ್ವತ ಶಾಂತಿಯ ಪರಿಹಾರ ಬೇಕು ಅಂತ. ಅದಕ್ಕಾಗಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಮಾತುಕತೆಗೆ ಪಾಕಿಸ್ತಾನ ಸಿದ್ಧತೆ ನಡೆಸಿತ್ತು. ಅಮೆರಿಕದ ನಿಯೋಗನೂ ಬಂತು, ಇರಾನ್ನ ನಿಯೋಗ ಕೂಡ ಬಂದಿತ್ತು. ಇದೀಗ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇದು ಬಗೆಹರಿದಂತೆ ಕಾಣಿಸ್ತಾ ಇಲ್ಲ. ಇದು ಮತ್ತೊಂದು ಹಂತಕ್ಕೆ ಹೋಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾದರೆ ಏನೆಲ್ಲ ಆಯಿತು ಪಾಕಿಸ್ತಾನದಲ್ಲಿ ನೋಡ್ತಾ ಹೋಗೋಣ. ಎರಡನೆಯ ಸುದ್ದಿ, ಈ ಕದನ ವಿರಾಮದ ನಡುವೆಯೂ ಕೂಡ ಇಸ್ರೇಲ್ ಲೆಬನಾನ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. 250ಕ್ಕೂ ಅಧಿಕ ಜನ ಲೆಬನಾನ್ನಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಯಾಕಿಷ್ಟು ದ್ವೇಷ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಪೆಸಿಫಿಕ್ ಮಹಾಸಾಗರದಲ್ಲಿ ಸೂಪರ್ ಎಲ್ ನೀನೋ ಆಗುತ್ತೆ. ಈ ವರ್ಷದ ದ್ವಿತೀಯ ಅಂದರೆ 6 ತಿಂಗಳ ಕಳೆದ ನಂತರ ಇಂಥದ್ದೊಂದು ಬೆಳವಣಿಗೆಗಳಾಗಬಹುದು ಅಂತ. ಭಾರತದ ಮೇಲೆ ಏನು ಎಫೆಕ್ಟ್ ಆಗುತ್ತೆ? ಬರಗಾಲ ಬರುತ್ತಾ? ವಿಪರೀತವಾದಂಥ ಮಳೆ ಆಗುತ್ತಾ? ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲ ಸುದ್ದಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟದ್ದು. ಜಗತ್ತಿಗೆ 3-4 ದಿನಗಳ ಹಿಂದೆ ಒಂದು ಗುಡ್ ನ್ಯೂಸ್ ಸಿಕ್ಕಿತ್ತು. ಏನು ಗುಡ್ ನ್ಯೂಸು? ಅಂತೂ ಇಂತೂ ಕದನ ವಿರಾಮಕ್ಕೆ ಅಮೆರಿಕ ಒಪ್ಕೊಂಡ್ಬಿಟ್ಟಿದೆ. ಇನ್ಮೇಲೆ ಯುದ್ಧ ಆಗಲ್ಲ, ತೈಲ ಸರಬರಾಜು ಸರಳವಾಗಿ ಆಗಿಬಿಡುತ್ತೆ, ಎಲ್ಲ ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡುತ್ತೆ ಅಂತ ಒಂದು ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಇದೀಗ ಪಾಕಿಸ್ತಾನದಿಂದ ಬರ್ತಾ ಇರೋದು ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಏನು ಬ್ಯಾಡ್ ನ್ಯೂಸು? ಸಂಧಾನ ವಿಫಲ ಆಗಿಬಿಟ್ಟಿದೆ. ಪಾಕಿಸ್ತಾನ ಹೇಳ್ಕೊಳ್ತಾ ಇತ್ತು, ಇರಾನ್ನ ಬೇಡಿಕೆಗಳನ್ನು ಅಮೆರಿಕ ಕೊಟ್ಟಿದ್ದೀವಿ, ಅಮೆರಿಕದ ಬೇಡಿಕೆಗಳನ್ನು ಇರಾನ್ ಕೊಟ್ಟಿದ್ದೀವಿ, ಅವರ ಬೇಡಿಕೆಗಳಿಗೆ ಇವರು ಒಪ್ಕೊಂಡಿದ್ದಾರೆ, ಇವರ ಬೇಡಿಕೆಗಳು ಅವರು ಒಪ್ಕೊಂಡಿದ್ದಾರೆ ಅಂತ ಪಾಕಿಸ್ತಾನ ಮುನೀರ್ ಹೇಳಿದ್ರು, ಶಹಬಾಜ್ ಶರೀಫ್ ಹೇಳಿದ್ರು, ಅಲ್ಲಿ ಅನೇಕ ನಾಯಕರುಗಳೆಲ್ಲ ಮಾತನಾಡಿದ್ರು. ಆದರೆ ನಿಯೋಗಗಳು ಹೋಗಿ ಮಾತುಕತೆಗೆ ಕುಂತಾಗ, ಟೇಬಲ್ನಲ್ಲಿ ಈ ಸಮಸ್ಯೆ ಬಗೆಹರಿದಿಲ್ಲ. ಯಾಕೆ ಬಗೆಹರಿದಿಲ್ಲ? ಇಡೀ ವಿಶ್ವಕ್ಕೆ ಇದೀಗ ಪಾಕಿಸ್ತಾನದಿಂದ ಸಿಕ್ಕಿರುವಂಥ ಬ್ಯಾಡ್ ನ್ಯೂಸ್ ಏನು? ಒಂದೊಂದನ್ನೇ ನೋಡ್ತಾ ಹೋಗೋದಾದರೆ, ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಸಂಧಾನ ಸಭೆ ವಿಫಲ ಆಗಿದೆ. ಸರಿಸುಮಾರು 21 ಗಂಟೆಗಳ ಕಾಲ ನಡೆದಂತಹ ಸಂಧಾನ ಸಭೆ ಇದು. ಅಮೆರಿಕದ ನಿಯೋಗ ಇತ್ತು, ಇರಾನ್ನ ನಿಯೋಗ ಇತ್ತು, ಪಾಕಿಸ್ತಾನದ ಉಪ ಪ್ರಧಾನಿ ಕೂಡ ಇದರಲ್ಲಿದ್ದರು, ಅದರ ಜೊತೆಗೆ ಮುನೀರ್ ಕೂಡ ಈ ಸಭೆಯಲ್ಲಿ ಇದ್ದರು. ಯಾವುದು ಕೂಡ ಆಗಲಿಲ್ಲ. ಯಾವ ಕಾರಣಕ್ಕಾಗಿ? ಅಮೆರಿಕ ಒನ್ಸಗೆ ನಾವು ಮೊನ್ನೆ ಹೇಳಿದ ಹಾಗೆ ಫೆಬ್ರವರಿ 26ನೇ ತಾರೀಕಿಗೆ ಜಿನೇವಾದಲ್ಲಿ ಸಭೆ ನಡೆದಾಗ, ನೀವು ಅಣ್ವಸ್ತ್ರವನ್ನು ಹೊಂದಬಾರದು, ಅಣ್ವಸ್ತ್ರ ತಯಾರಿಕೆಗೆ ನಿಮ್ಮ ಬಳಿ ಇರುವಂಥ ಯುರೇನಿಯಂ ಏನಿದೆ ಅದನ್ನು ನಮಗೆ ವಾಪಸ್ ಕೊಡಬೇಕು ಅಂತ ಹೇಳಿದಾಗ ಇರಾನ್ ಅವತ್ತು ಒಪ್ಕೊಂಡಿರಲಿಲ್ಲ. ಅದರ ಭಾಗವಾಗಿ ಅವತ್ತು ಯುದ್ಧ ಆಗಿತ್ತು. ಒನ್ಸ್ ಅಗೇನ್ ಇವತ್ತು ಅಮೆರಿಕ ಬೇಡಿಕೆ ಇಟ್ಟಿದೆ, ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ವಿಚಾರದಲ್ಲಿ ನೀವು ಮುನ್ನಡೆಯನ್ನು ಸಾಧಿಸಬಾರದು ಅಂತ. ಇರಾನ್ ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದೆ. ನನ್ನ ಸಾರ್ವಭೌಮ ಹಕ್ಕದು, ಜಗತ್ತಿನ 9 ದೇಶಗಳಲ್ಲಿ ಇವತ್ತು ಅಣ್ವಸ್ತ್ರಗಳಿದೆ, ನಾನು ಯಾಕೆ ಹೊಂದಬಾರದು ಅನ್ನುವಂಥ ಪ್ರಶ್ನೆಯನ್ನು ಇರಾನ್ ಹೇಳ್ತಾ ಇದೆ. ಒಂದು. ಎರಡನೇದ್ದು, ಇರಾನ್ ಹೇಳ್ತಾ ಇರೋದು, ನಾನು ಯುರೇನಿಯಮ್ಮನ್ನು ಸಂಗ್ರಹ ಮಾಡಿದ್ದು ವೈದ್ಯಕೀಯ ಮತ್ತು ಸಂಶೋಧನೆಯ ಕಾರಣಕ್ಕಾಗಿ ಸಂಗ್ರಹ ಮಾಡಿದ್ದೀವಿ, ಶಾಂತಿಯ ಕಾರಣಕ್ಕಾಗಿ ನಾವು ಇದನ್ನು ಸಂಗ್ರಹ ಮಾಡಿದ್ದೀವಿ, ವಿದ್ಯುತ್ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿ ಆಗಬೇಕು, ಆ ಕಾರಣಕ್ಕಾಗಿ ನಾವು ಇದನ್ನು ಸಂಗ್ರಹ ಮಾಡ್ತಾ ಇದ್ದೀವಿ, ಯಾಕೆ ನಾವು ನಿಮ್ಮ ಹತ್ರ ಕೊಡಬೇಕು ಅನ್ನೋ ಪ್ರಶ್ನೆಯನ್ನು ಇರಾನ್ ಹೇಳ್ತಾ ಇದೆ. ಹಾಗಾದರೆ ಇವತ್ತು ಇರಾನ್ ಪಟ್ಟು ಸಡಿಸ್ತಾ ಇಲ್ಲ. ಈ ಸಭೆಗೆ ಹೋಗಿದ್ದಂತಹ JD ವ್ಯಾನ್ಸ್ ಏನು ಹೇಳಿದರು? ಅವರು ಕಡ್ಡಿ ಮುರಿದಂಗೆ ಹೇಳಿಬಿಟ್ರು. ಏನಂತ? ಈ ಸಂಧಾನ ಸಭೆ ವಿಫಲ ಆಗಿಬಿಟ್ಟಿದೆ, ನಮ್ಮ ಬೇಡಿಕೆಗಳನ್ನು ಇರಾನ್ ಒಪ್ಕೊಳ್ತಾ ಇಲ್ಲ, ಹೀಗಾಗಿ ನಾವು ಸಂಧಾನಕ್ಕೆ ಬರ್ತಾ ಇಲ್ಲ, ನಮ್ಮ ಕಾರ್ಯತಂತ್ರ ಏನಿದೆಯೋ ಅದನ್ನು ನಾವು ಮುಂದುವರಿಸ್ತೀವಿ ಅನ್ನೋ ಮಾತನ್ನು JD ವ್ಯಾನ್ಸ್ ಹೇಳಿರೋದು. ಇರಾನ್ ಜೊತೆಗಿನ ಮಾತುಕತೆ ಯಶಸ್ವಿಯಾಗಿಲ್ಲ ಅಂತ. 21 ಗಂಟೆಗಳಾಯಿತು. ಈ ಹಿಂದೆ 45 ನಿಮಿಷ ಸಭೆ ಆಗಿತ್ತು. 14 ದಿನಗಳ ಕದನ ವಿರಾಮ ಘೋಷಣೆ ಆದಾಗ 45 ನಿಮಿಷಗಳ ಸಭೆ ಏನೋ ಆಗಿತ್ತಂತೆ, ಮಾತುಕತೆ ಆಗಿತ್ತಂತೆ ಫೋನ್ನಲ್ಲಿ. ಆದರೆ ಸ್ವತಃ ಮುಖಾಮುಖಿ ಆದಾಗ 21 ಗಂಟೆಗಳಾದರೂ ಕೂಡ ಯಾವುದೇ ತಹಬದಿಗೆ ಬರುವಂತಹ ಪ್ರಯತ್ನಕ್ಕೆ ಈ ಸಭೆ ಹೋಗಿಲ್ಲ. ಇರಾನ್ ನಮ್ಮ ಷರತ್ತುಗಳನ್ನು ಒಪ್ಕೊಳ್ತಾ ಇಲ್ಲ. ಅಮೆರಿಕ ಹೇಳ್ತಾ ಇರೋದೇನು? ಅಮೆರಿಕ ಹೇಳ್ತಾ ಇರೋದು ಇರಾನ್ನ ಅಣ್ವಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಂತನೇ ಯಾವುದೇ ಕಾರಣಕ್ಕೂ ಅವರ ಬಳಿ ಇರುವಂಥ ಯುರೇನಿಯಂ 450 kg ಏನಿದೆ,
ಈಗಾಗಲೇ 60% ಯುರೇನಿಯಂ ಇರಾನ್ ಬಳಿ ಇದೆ ಅನ್ನುವಂಥ ಲೆಕ್ಕಾಚಾರ ಇದೆ. ಒಂದು ಅಣುಬಾಂಬನ್ನು ತಯಾರು ಮಾಡೋದಕ್ಕೆ, ನಾವು ಅಣ್ವಸ್ತ್ರ ದೇಶಗಳಾಗೋದಕ್ಕೆ 90% ಯುರೇನಿಯಂ ಇದ್ದರೆ ಸಾಕು ಎನ್ನುವಂಥ ಲೆಕ್ಕಾಚಾರಗಳಿದೆ. ಹೀಗಾಗಿ ಇರಾನ್ ಹತ್ರ ಬರ್ತಾ ಇದೆ. ಆ ಕಾರಣಕ್ಕಾಗಿ ಅಮೆರಿಕ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೆ. ಈ ಬೇಡಿಕೆಗೂ ಕೂಡ ಇರಾನ್ ಒಪ್ಕೊಳ್ತಾ ಇಲ್ಲ. ಇವೆಲ್ಲದರ ನಡುವೆ ಜೆಡಿ ವ್ಯಾನ್ಸ್ ಬೇಸರ ಮತ್ತು ನಿರಾಸೆ ಮೂಡಿಸಿದೆ ಅಂತ ಹೇಳಿ ಸಂಧಾನ ವಿಫಲ ಆಗಿದೆ ಅಂತೇಳಿ ಹೊರಗಡೆ ಬಂದರು. ಹಾಗಾದರೆ ಈಗಿರುವಂತಹ ಪ್ರಶ್ನೆ, ಈ ಸಂಧಾನ ವಿಫಲತೆಗೆ ಕಾರಣಗಳೇನು? ಯಾವ ಕಾರಣಕ್ಕಾಗಿ ವಿಫಲ ಆಯ್ತಿದು? ಪರಮಾಣು ಒಪ್ಪಂದದ ಅನಿಶ್ಚಿತತೆ. ಇಸ್ರೇಲಿಗೂ ಕೂಡ ಇರಾನ್ ಪರಮಾಣುವನ್ನು ಹೊಂದಬಾರದು ಅನ್ನುವಂಥದ್ದಿದೆ. ಈಗ ಇಸ್ರೇಲ್ ದಾಳಿ ಶುರು ಮಾಡಿದಾಗ 3 ಗುರಿಗಳಿತ್ತು ಇಸ್ರೇಲ್ಗೆ. ಒಂದು, ಇರಾನ್ನ ನಾಯಕತ್ವ ಹೊಡೆದುರುಳಿಸಬೇಕು ಅನ್ನೋದು, ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಖಮೇನಿಯನ್ನು ಹೊಡೆದುರುಳಿಸಿದ್ದಾರೆ. ಎರಡನೆಯದ್ದು, ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಸಶಸ್ತ್ರ ರಾಷ್ಟ್ರ ಆಗಬಾರದು, ಬಿಕಾಸ್ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ ಅಂತ ಇಸ್ರೇಲ್ನದ್ದಾಗಿತ್ತು. ಮೂರನೆಯದ್ದು, ಅವರ ಕ್ಷಿಪಣಿಗಳ ತಯಾರಿಕೆ ಮತ್ತು ಕ್ಷಿಪಣಿಗಳ ಪೂರೈಕೆ ಏನಿದೆ ಅದು ಸಂಪೂರ್ಣವಾಗಿ ಸ್ಥಗಿತ ಆಗಬೇಕು ಅನ್ನೋದು ಯಾರ್ದು ಬೇಡಿಕೆ ಆಗಿತ್ತು? ಇಸ್ರೇಲ್ನ ಬೇಡಿಕೆ ಆಗಿತ್ತು. ಇಸ್ರೇಲ್ ಕೂಡ ಅದನ್ನೇ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಸಶಸ್ತ್ರ ರಾಷ್ಟ್ರ ಆಗಬಾರ್ದು ಅಂತ. ಅಮೆರಿಕ ಕೂಡ ಅದನ್ನೇ ಹೇಳ್ತಾ ಇರೋದು. ಬಟ್ ಇರಾನ್ಗೆ ಏನು ಭಯ ಇದೆ ಅಂತ ಹೇಳಿದರೆ, ಇಸ್ರೇಲ್ನ ಹತ್ರವೂ ಕೂಡ ಅಣ್ವಸ್ತ್ರಗಳು ಇದೆ ಅನ್ನುವಂಥ ಸುದ್ದಿಗಳಿದೆ. ಅಮೆರಿಕದತ್ತ ಇದೆ. ಈ ಹಿಂದೆ ಅಮೆರಿಕ 1945ರಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಟ್ಯಾಕ್ ಮಾಡಿದಾಗ 2 ಲಕ್ಷ ಜನ ಮೃತಪಟ್ಟಿದ್ದನ್ನು ನೋಡಿದ್ವಿ. ಇರಾನ್ಗೆ ಒಂದು ಭಯ ಏನು ಅಂತ ಹೇಳಿದರೆ, ಶತ್ರು ರಾಷ್ಟ್ರಗಳಲ್ಲಿ ಅಣ್ವಸ್ತ್ರ ಇದ್ದರೆ ಅವರು ಏಕಾಏಕಿಯಾಗಿ ನಮ್ಮ ಮೇಲೆ ದಾಳಿ ಮಾಡಬಹುದು. ಇರಾನ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಮೆರಿಕ ಹೇಗೆ ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡಿ ರಾತ್ರೋರಾತ್ರಿ ಅಲ್ಲಿ ಅಧ್ಯಕ್ಷನನ್ನ ಕರೆದುಕೊಂಡು ಬಂದು ಅಲ್ಲಿಯ ತೈಲ ನಿಕ್ಷೇಪದ ಬಗ್ಗೆ ಅದರ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನವನ್ನು ಅಮೆರಿಕ ಮಾಡ್ತಲ್ಲ, ನಾಳೆ ಒಂದು ವೇಳೆ ನಮ್ಮ ಮೇಲೆಯೂ ಹಾಗೆ ಅಟ್ಯಾಕ್ ಆಗಬಹುದು. ಚೀನಾ, ರಷ್ಯಾ, ಇರಾನ್ಗೇನೋ ಸಪೋರ್ಟ್ ಇರ್ಬೋದು, ಆದರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಸಪೋರ್ಟ್ ಎಲ್ಲವೂ ಕೂಡ ಅಮೆರಿಕಕ್ಕಿದೆ. ಈ ಕಾರಣಕ್ಕಾಗಿ ನಾವು ಅಣ್ವಸ್ತ್ರವನ್ನು ಹೊಂದಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇದೀಗ ಇರಾನ್ ಮಾತ್ರ ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇಂಥದ್ದೊಂದು ಸಂಧಾನ ವಿಫಲ ಆಗಿದೆ. ಈ ಬೇಡಿಕೆಗಳಿಗೆ ಅವರು ಒಪ್ಪಲಿಲ್ಲ, ಸಂಧಾನ ವಿಫಲ ಆಯಿತು, ವಾಪಸ್ ಅವರು ಅಮೆರಿಕಕ್ಕೆ ಹೋದರು. ಇವೆಲ್ಲದರ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಹೇಳಿಕೆ ಸ್ಪಷ್ಟ, ನಮ್ಮ ದಾಳಿ ಲೆಬನಾನ್ ಮೇಲೆ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲಿನ ದಾಳಿಯನ್ನು ನಾವು ಸ್ಟಾಪ್ ಮಾಡೋದಿಲ್ಲ. 14 ದಿನಗಳ ಕದನ ವಿರಾಮ ಕೇವಲ ಇರಾನ್ ಮತ್ತು ಅಮೆರಿಕಕ್ಕೆ ಮಾತ್ರ ಸೀಮಿತ. ಇದು ಲೆಬನಾನ್ಗೆ ಅನ್ವಯಿಸೋದಿಲ್ಲ. ನಮ್ಮ ಗುರಿ ಇರೋದು ಇರಾನನ್ನು ಸರ್ವನಾಶ ಮಾಡೋದೇ ನಮ್ಮ ಗುರಿ. ನಾನು ಆವಾಗಲೇ ಹೇಳಿದೆ, ಯಾವ ಕಾರಣಕ್ಕಾಗಿ ಇರಾನ್ ಪರಮಾಣುಗಳನ್ನು ಹೊಂದಬೇಕು ಅಂತ ಬಯಸುತ್ತೆ ಅಂತ ಹೇಳಿದ್ರೆ, ಇಸ್ರೇಲ್ನ ಅಸ್ತಿತ್ವವನ್ನು ಇರಾನ್ ಪ್ರಶ್ನೆ ಮಾಡುತ್ತೆ, ಇರಾನ್ನ ಅಸ್ತಿತ್ವವನ್ನು ಇಸ್ರೇಲ್ ಪ್ರಶ್ನೆ ಮಾಡುತ್ತೆ. ಹೀಗಾಗಿ ಬದ್ಧ ವೈರಿಗಳು, ಯಹೂದಿಗಳ ಅಸ್ತಿತ್ವವನ್ನು ಅವರು ಒಪ್ಪೋದಿಲ್ಲ. ಇರಾನನ್ನು ಒಂದು ರಾಷ್ಟ್ರವಾಗಿಯೂ ಕೂಡ, ಅಂದರೆ ಇಸ್ರೇಲನ್ನು ಒಂದು ರಾಷ್ಟ್ರವಾಗಿಯೂ ಕೂಡ ಇರಾನ್ ಕನ್ಸಿಡರ್ ಮಾಡೋದಿಲ್ಲ. ಹೀಗಾಗಿ ಆ 2 ದೇಶಗಳ ನಡುವೆ ಅನೇಕ ದಶಕಗಳಿಂದ ಹೋರಾಟಗಳಾಗ್ತಾ ಇದೆ, ಯುದ್ಧಗಳಾಗ್ತಾ ಇದೆ. ಯಾವಾಗ ಬೇಕಾದರೂ ಏನಾಗಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಇರಾನ್ನ ನಾಯಕತ್ವ ಆಯಿತು, ಇಡೀ ಸಂಪೂರ್ಣ ಇರಾನನ್ನು ಮುಗಿಸಿಬಿಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನೆತನ್ಯಾಹು ಅವರು ಕುಳಿತುಕೊಂಡಾಗ, ನಮಗೆ ಬೆದರಿಕೆ ಹಾಕಿದ ಇರಾನನ್ನು ಮುಗಿಸ್ತೀವಿ ಅನ್ನುವಂಥ ಲೆಕ್ಕಾಚಾರ ಇದೆ. ಇರಾನ್ ಮೇಲೆ ಇನ್ನೊಂದು ಸಿಟ್ಟು ಏನಂತ ಹೇಳಿದ್ರಿ ಇವ್ರದ್ದು, ಹಿಜ್ಬುಲ್ಲಾ, ಹಮಾಸ್, ಲೆಬನಾನ್ನ ಹಿಜ್ಬುಲ್ಲಾ ಆಗಿರ್ಬೋದು, ಹಮಾಸ್ ಆಗಿರ್ಬೋದು, ಗಾಜಾ ಪಟ್ಟಿಯಲ್ಲಿದ್ದವರಿಗೆ ಇವರೆಲ್ಲರಿಗೂ ಕೂಡ IRGC, ಇರಾನ್ನ IRGC ಏನಿದೆ ಅದು ಸಪೋರ್ಟ್ ಮಾಡುತ್ತೆ. ತಾಂತ್ರಿಕವಾಗಿ, ಆರ್ಥಿಕವಾಗಿ ಅವರಿಗೆ ಬೇಕಾದಂತಹ ಸವಲತ್ತುಗಳು ಎಲ್ಲವನ್ನೂ ಕೊಡೋ ಪ್ರಯತ್ನವನ್ನು ಇರಾನ್ ಮಾಡುತ್ತೆ. ಅವರೆಲ್ಲರೂ ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೀಗಾಗಿ ಇರಾನ್ ಇರಬಾರ್ದು ಅನ್ನುವಂಥ ಲೆಕ್ಕಾಚಾರ ಅವ್ರದ್ದಿದೆ. ಇವೆಲ್ಲದರ ನಡುವೆ ಇಷ್ಟು ದಿನಗಳ ಕಾಲ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೀನಿ, ರಾಜತಾಂತ್ರಿಕವಾಗಿ ಗೆದ್ದು ಬೀಗಿದ್ದೀನಿ, ಶಾಂತಿಯನ್ನು ಪಸರಿಸೋ ಪ್ರಯತ್ನ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಂತಹ ಪಾಕಿಸ್ತಾನಕ್ಕೆ ಇದೀಗ ಒಂದು ಸರ್ವನಾಶದ ಭೀತಿ ಎದುರಾಗ್ಬಿಟ್ಟಿದೆ. ಯಾಕೆ ಸರ್ವನಾಶದ ಭೀತಿ ಆಗ್ಬಿಟ್ಟಿದೆ? ದಲ್ಲಾಳಿಯಾಗಿ ಬಿಲ್ಡಪ್ಪನ್ನು ಕೊಟ್ಕೊಂಡಿದ್ದು ಪಾಕಿಸ್ತಾನ. ನಿಮಗೆ ಇರಾನ್ ಜೊತೆಗೆ 900 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿರುವಂತಹ ಪಾಕಿಸ್ತಾನ ಇರಾನ್ಗೂ ಕೂಡ ಬೇಕು, ಸೌದಿ ಅರೇಬಿಯಾಕ್ಕೆ ಬೇಕು, ಅದರ ಜೊತೆಗೆ ಅಮೆರಿಕಕ್ಕೂ ಕೂಡ ಪಾಕಿಸ್ತಾನ ಬೇಕು. ಈಗ ಸಂಧಾನ ಯಶಸ್ವಿಯಾಗಿದ್ದರೆ ಪಾಕಿಸ್ತಾನದ ಕೆಲಸ ಕಾರ್ಯಗತ ಆಗಿಬಿಟ್ಟಿದೆ, ಯಶಸ್ಸಾಗ್ಬಿಡ್ತು ಅಂತ ಮಾತನಾಡ್ಬೋದಿತ್ತು. ಆದರೆ ಇವತ್ತು ಪರಿಸ್ಥಿತಿ ಏನಾಗ್ಬಿಟ್ಟಿದೆ? ಸಂಧಾನ ವಿಫಲ ಆಗಿಬಿಟ್ಟಿದೆ. ನಾಳೆ ಒಂದು ವೇಳೆ ಅಮೆರಿಕ ಇರಾನನ್ನು ಟಾರ್ಗೆಟ್ ಮಾಡಿ ಅತಿ ಹೆಚ್ಚು ದಾಳಿಗಳನ್ನು ಮಾಡೋದಕ್ಕೆ ಶುರು ಮಾಡಿದರೆ ಅದರ ಪರಿಣಾಮ ನೇರವಾಗಿ ಪಾಕಿಸ್ತಾನದ ಮೇಲೆ ಬೀಳುತ್ತೆ.
ತೈಲದ ವಿಚಾರದಲ್ಲಿ ಅವರಲ್ಲಿ ಆಗಿದ್ದಂತಹ ಆರ್ಥಿಕ ಬೆಳವಣಿಗೆಗಳನ್ನು ನೋಡಿದ್ದೀವಿ ನಾವು. ಯಾವ ಪರಿಪ್ರಮಾಣದಲ್ಲಿ ಅವರು ಕುಗ್ಗು ಹೋಗ್ಬಿಟ್ರು ಅಂತ ನೋಡಿದ್ದೀವಿ. ಇದರ ಜೊತೆಗೆ ನಾನು ಮೊನ್ನೆ ಹೇಳಿದ ಹಾಗೆ ಸೌದಿ ಅರೇಬಿಯಾದ ಜೊತೆಗೆ 2025ರಲ್ಲಿ ಪಾಕಿಸ್ತಾನ ಒಂದು ಒಪ್ಪಂದ ಮಾಡಿಕೊಂಡಿದೆ. ಏನು ಒಪ್ಪಂದ? ನನ್ನ ಮೇಲೆ ದಾಳಿ ಆದರೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಅದು ಸೌದಿ ಅರೇಬಿಯಾದ ಮೇಲೆ ದಾಳಿ ಆಗಿರಲಿ, ಸೌದಿ ಅರೇಬಿಯಾದ ಮೇಲೆ ದಾಳಿ ಆದಾಗ ಪಾಕಿಸ್ತಾನ ಸಹಾಯ ಮಾಡಬೇಕು, ಪಾಕಿಸ್ತಾನದ ಮೇಲೆ ದಾಳಿ ಆದಾಗ ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡಬೇಕು. ಒಂದು ವೇಳೆ ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧದ ಪ್ರಗತಿಗಳು ಜಾಸ್ತಿ ಆಗ್ತಾ ಹೋಗಿ ಇರಾನ್ ಒನ್ಸ್ ಅಗೇನ್ ಅಮೆರಿಕಾದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಸೌದಿ ಅರೇಬಿಯಾದ ಮೇಲೆ ಟಾರ್ಗೆಟ್ ಮಾಡಿ ಯುದ್ಧಗಳನ್ನು ಮಾಡ್ತಾ ಹೋಗೋದಾದರೆ ಸೌದಿ ಅರೇಬಿಯಾದ ಸಹಾಯಕ್ಕೆ ಯಾರು ಬರಬೇಕು? ಪಾಕಿಸ್ತಾನ ಬರಬೇಕು. ಆವಾಗ ಯಾರ ವಿರೋಧವನ್ನು ಕಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ? ಅಮೆರಿಕವನ್ನು ಎದುರು ಹಾಕ್ಕೊಂಡು ಸೌದಿ ಅರೇಬಿಯಾ. ಈ ರೀತಿಯಾದಂತಹ ಪ್ರಸಂಗಗಳು ಅಂದರೆ ಇರಾನನ್ನು ಎದುರು ಹಾಕ್ಕೊಂಡು ಅಲ್ಲಿ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇರಾನ್ ಜೊತೆಗೆ ಇವರು ಗಡಿಯನ್ನು ಹೊಂದ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಪಾಕಿಸ್ತಾನ ಹೆಂಗಿದೆ ಅಂತ ಹೇಳಿದರೆ ತುಂಬ ಅಪಾಯದ ಮಧ್ಯವರ್ತಿಯನ್ನು ಇದು ಹೊಂದಿತ್ತು. ಅದೆಲ್ಲರಿಗೂ ಕೂಡ ಗೊತ್ತಿತ್ತು. ಪಾಕ್ ದಕ್ಷಿಣ ಏಷ್ಯಾ, ಮಧ್ಯ ಏಷ್ಯಾ ಮತ್ತು ಮಧ್ಯಪ್ರಾಚ್ಯಗಳನ್ನು ಸಂಪರ್ಕಿಸುವಂತಹ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದೆ. ಕೊಂಡಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಈ ಸಮಯದಲ್ಲಿ ಒಂದು ರಾಷ್ಟ್ರವನ್ನು ಕೂಡ ಶತ್ರುವಾಗಿ ಪರಿಗಣಿಸಿ ಮತ್ತೊಂದು ರಾಷ್ಟ್ರಕ್ಕೆ ಸಪೋರ್ಟ್ ಮಾಡಿದರೆ ಪಾಕಿಸ್ತಾನದ ಉಳಿಗಾಲದ ಪ್ರಶ್ನೆ ಎದುರಾಗ್ಬಿಡುತ್ತೆ. ಶಿಯಾ ಸಂಖ್ಯೆ ಜಾಸ್ತಿ ಇದೆ ಪಾಕಿಸ್ತಾನದಲ್ಲಿ, ಅವರ ಪ್ರತಿಭಟನೆಗಳು ಜಾಸ್ತಿ ಆದರೆ ಪಾಕಿಸ್ತಾನದವರು ಏನು ಮಾಡ್ತಾರೆ? ಇಂತಹದ್ದೊಂದು ಪ್ರಶ್ನೆ ಇದೆ. ಇವೆಲ್ಲದರ ನಡುವೆ ಅಮೆರಿಕ, ಚೀನಾ ಮತ್ತು ರಷ್ಯಾ ನಡುವೆ ವಾರ್ ಆಗಬಹುದಾ? ಹೆಂಗೆ ಸಾಧ್ಯ? ಹೌ ಇಟ್ ಈಸ್ ಪಾಸಿಬಲ್? ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಆಗ್ತಾ ಇದೆ. ರಷ್ಯಾ, ಚೀನಾ ಯಾಕೆ ಎಂಟ್ರಿ ಆಗುತ್ತಿಲ್ಲಿ? ಈ ಯುದ್ಧ ಶುರುವಾದಾಗ ಅನೇಕ ಅಂತಾರಾಷ್ಟ್ರೀಯ ತಜ್ಞರು ಹೇಳ್ತಾ ಬಂದರು, ಚೀನಾ ಮತ್ತು ರಷ್ಯಾ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಅದು ತಾಂತ್ರಿಕವಾಗಿ, ಆರ್ಥಿಕವಾಗಿ, ಅವ್ರಿಗೆ ಉಪಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ. ಇದೀಗ ವಾಯು ರಕ್ಷಣೆಯನ್ನು ಒದಗಿಸೋದಕ್ಕೆ ಚೀನಾ ಸಕಲ ತಯಾರಿಯನ್ನು ಮಾಡಿಕೊಂಡಿದೆ ಅಂತ. ಚೀನಾ ಏನು ಮಾಡ್ತು, ರಷ್ಯಾ ಏನು ಮಾಡ್ತು ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಬಿಡೋಣ. ಚೀನಾ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಅವರಿಗೆ ಬೇಕಾದಂಥ ಮೂಲ ಸೌಲಭ್ಯಗಳನ್ನು ಈ ಯುದ್ಧದಲ್ಲಿ ಕೊಡೋ ಪ್ರಯತ್ನವನ್ನು ಮಾಡ್ತು. ರಷ್ಯಾ ಏನು ಮಾಡ್ತು ಅಂತ ಹೇಳಿದರೆ ಅಮೆರಿಕ ಮತ್ತು ಇಸ್ರೇಲ್ ಸೈನ್ಯದ ಚಲನವಲನ ಏನಿತ್ತಲ್ಲ, ಯಾವ ರಾಕೆಟ್ಗಳು ಬರುತ್ತೆ, ಕ್ಷಿಪಣಿಗಳು ಬರುತ್ತೆ, ಯಾವ ಸೈನಿಕರು ಹೆಂಗೆ ಬಂದಿದ್ದಾರೆ, ಏನು ಎತ್ತ, ಇವೆಲ್ಲದರ ಬಗ್ಗೆಯೂ ಕೂಡ ಉಪಗ್ರಹಗಳ ಮುಖಾಂತರ ಮಾಹಿತಿ ಕೊಡುವ ಪ್ರಯತ್ನವನ್ನು ರಷ್ಯಾ ಇರಾನ್ಗೆ ಮಾಡಿದೆ ಕಳೆದ 40 ದಿನಗಳಲ್ಲಿ. ಚೀನಾ ಏನು ಮಾಡ್ತು ಅಂತ ಹೇಳಿದರೆ ಅದರ ಜೊತೆಗೆ ರಷ್ಯಾ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅವರು. Su-35 ಫೈಟರ್ ಜೆಟ್ಗಳು, Yak-135 ವಿಮಾನಗಳು, Mi-28 ಅಟ್ಯಾಕ್ ಹೆಲಿಕಾಪ್ಟರ್ಗಳು ಇವೆಲ್ಲವನ್ನು ಕೊಡಬೇಕು ಅಂತ ಇರಾನ್ ಜೊತೆಗೆ ಒಪ್ಪಂದ ಆಗಿದೆ. ಚೀನಾದ ಜೊತೆಗೆ ಅಮೆರಿಕಾದ ಪ್ರಕಾರ ಚೀನಾ ಇರಾನ್ಗೆ ಹೆಗಲ ಮೇಲೆ ಹೊತ್ತು ಹಾರಿಸುವಂತಹ ಈ ವಾಯು ವಿರೋಧಿ ಕ್ಷಿಪಣಿಗಳನ್ನು ಕೊಟ್ಟಿದೆ ಅಂತ. ಬಟ್ ಚೀನಾ ಅದನ್ನು ಒಪ್ಕೊಳ್ತಾ ಇಲ್ಲ. ಅದನ್ನೇ ಡೊನಾಲ್ಡ್ ಟ್ರಂಪ್ ಕೂಡ ಹೇಳ್ತಾ ಇದ್ದಾರೆ, ಚೀನಾ ಅದನ್ನು ಪೂರೈಕೆ ಮಾಡಿದರೆ ಈ ದಾಳಿಯ ಪ್ರಬಲತೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ. ಇದರ ಜೊತೆಗೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದರೆ 3ನೇ ಮಹಾಯುದ್ಧ ಸಂಭವಿಸುತ್ತಾ? ಮೊದಲೇ ಮಹಾಯುದ್ಧ ಆಯಿತು. 2ನೇ ಮಹಾಯುದ್ಧದಲ್ಲಿ ಹಿರೋಶಿಮಾ ಮತ್ತು ನಾಗಾಸಕಿ ಮೇಲೆ ಅಮೆರಿಕಾದವರು ಅಣ್ವಸ್ತ್ರ ಪ್ರಯೋಗ ಮಾಡಿದ್ದಾಯಿತು. ಎಲ್ಲವೂ ಬೆಳವಣಿಗೆಗಳಾಯಿತು. ಇದರ ನಂತರ ಇದೀಗ 3ನೇ ಮಹಾಯುದ್ಧ ಆಗುತ್ತಾ? ಹೆಂಗೆ? ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಸಂಘರ್ಷ ಮತ್ತಷ್ಟು ತೀವ್ರವಾಗುವಂಥ ಸಾಧ್ಯತೆಗಳಿದೆ. ನಾನು ಆವಾಗಲೇ ಹೇಳಿದೆ, ಪರಮಾಣು ವಿಚಾರದಲ್ಲಿ ಅವರು ಬಿಡೋದಿಲ್ಲ. ಅಮೆರಿಕ ಇದರ ಹಿಂದೆ ಸರಿಯುವಂಥ ಸಾಧ್ಯತೆಗಳು ಕಡಿಮೆ. ಹೀಗಾಗಿ ಆ ಹೋರಾಟ, ಆ ಯುದ್ಧ ಮುಂದುವರಿಯುವಂಥ ಸಾಧ್ಯತೆ. ಯಾವಾಗ ಇರಾನ್ ಮತ್ತು ಅಮೆರಿಕದ ನಡುವೆ ಈ ತೀವ್ರತರನಾದಂಥ ಪೈಪೋಟಿ ಶುರುವಾಗುತ್ತೋ, ರಷ್ಯಾ ಮತ್ತು ಚೀನಾ ಇದರಲ್ಲಿ ನೇರವಾಗಿ ಭಾಗವಹಿಸದೇ ಇದ್ದರೂ ಕೂಡ ಸಪೋರ್ಟ್ ಮಾಡುವಂಥ ಹಂತದಲ್ಲಿ ಅವರು ಸಹಾಯವನ್ನು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಪರೋಕ್ಷ ಯುದ್ಧಗಳು, ಪ್ರಾಕ್ಸಿ ವಾರ್ ಅಂತ ಏನು ಕರಿತೀವಿ, ಅದು ಆಗಬಹುದು ಅಂತ. ಮತ್ತೊಂದು ಕಡೆ ಇರಾನ್ ಮೇಲೆ ಅಮೆರಿಕ ದಾಳಿ, ಶಿಯಾ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಫಿಕ್ಸ್ ಆಗುವಂಥ ಸಾಧ್ಯತೆಗಳಿದೆ. ಹಾರ್ಮುಜನ್ನು ಬಂದ್ ಮಾಡಿದರೆ ಜಾಗತಿಕವಾಗಿ ತೈಲದ ವಿಚಾರದಲ್ಲಿ ಆಗುವಂತಹ ಅಭಾವಗಳೇನು, ಇವೆಲ್ಲವೂ ಕೂಡ ಜಗತ್ತಿನ ಮೇಲೆ ಪರಿಣಾಮ ಬೀರೋದಕ್ಕೆ ಶುರುವಾಗುತ್ತೆ. ಆ ಮುಖಾಂತರ 3ನೇ ಮಹಾಯುದ್ಧಕ್ಕೆ ಇಸ್ರೇಲ್, ಅಮೆರಿಕ, ಇರಾನ್ ನಡುವಿನ ಈ ಯುದ್ಧ ಕಾರಣವಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇದು ಸಂಧಾನ ವಿಫಲ ಆಗಿದ್ದರ ಬಗ್ಗೆ ಆಯಿತು. DNA-ಯಲ್ಲಿ 2ನೇ ಸುದ್ದಿ, ಲೆಬನಾನ್ ವರ್ಸಸ್ ಇಸ್ರೇಲ್ ನಡುವೆ ಆಗ್ತಾ ಇರುವ ಬೆಳವಣಿಗೆ. ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿಗೆ ಲೆಬನಾನ್ನ ಬೈರುತ್ ಸೇರಿದಂತೆ ಎಲ್ಲ ಭಾಗಗಳಲ್ಲಿ ದಾಳಿಗಳಾಗ್ತಾ ಇದೆ. 250ಕ್ಕೂ ಅಧಿಕ ಜನ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ. ಲೆಬನಾನ್ನಲ್ಲಿರುವಂತಹ ಹಿಜ್ಬುಲ್ಲಾ
ಏನಿದೆ ಅದನ್ನು ಮಟಾಮಾಶ್ ಮಾಡಬೇಕು ಅಂತ ಇಸ್ರೇಲ್ ಹೇಳ್ತಾ ಇರೋದು. ಆದರೆ ಲೆಬನಾನ್ನಲ್ಲಿರುವಂಥ ಹಿಜ್ಬುಲ್ಲಾ ಹೇಳ್ತಾ ಇದೆ, ಇಸ್ರೇಲ್ 1948 ಮೇ ತಿಂಗಳಲ್ಲಿ ಅಸ್ತಿತ್ವಕ್ಕೇನು ಬಂತು ಅದು ಅಕ್ರಮ ಅಸ್ತಿತ್ವ ಅಂತ ಅವ್ರು ಹೇಳ್ತಾ ಇರೋದು. ಅವರಿಗೆ ಅಲ್ಲಿ ಜಾಗವೇ ಇರಲಿಲ್ಲ ಅನ್ನುವಂತಹ ಮಾತುಗಳನ್ನು ಯಾರು ಹೇಳ್ತಾರೆ? ಅವ್ರು ಹೇಳ್ತಾ ಇರೋದು. ಹಾಗಾದರೆ ಏನು ಬೆಳವಣಿಗೆಗಳಾಗ್ತಾ ಇದೆ? ನೀವು ಲೆಬನಾನ್ ಮತ್ತು ಇಸ್ರೇಲ್ನ ಇತಿಹಾಸಕ್ಕೆ ಹೋದರೆ ಇದೊಂದು ಧರ್ಮ ರಾಜಕೀಯ ಗಡಿ ವಿಚಾರಕ್ಕೆ ಮಾತ್ರ ಅಲ್ಲ, ಇಲ್ಲಿ ಕೆಲವೊಂದಿಷ್ಟು ಸಂಕೀರ್ಣವಾದಂತಹ ವ್ಯವಸ್ಥೆಗಳಿದೆ. 1942ರಲ್ಲಿ ವಿಶ್ವಸಂಸ್ಥೆಯನ್ನು ಮಾಡಿಬಿಟ್ಟು UN ಪಾರ್ಟಿಶಿಪ್ ಪ್ಲಾನ್ ಅನ್ನೋದನ್ನು ತೆಗೆದುಕೊಂಡು ಬಂತು. ಇದನ್ನು ಯಹೂದಿಗಳು ಒಪ್ಪಿದ್ರು, ಅರಬರು ಒಪ್ಪಲಿಲ್ಲ. ಆ ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಇವುಗಳ ನಡುವೆ, ಪ್ಯಾಲೆಸ್ತೈನ್ ನಡುವೆ ಶುರುವಾಯಿತು. ಯಾವಾಗ ಯುರೋಪ್ನಲ್ಲಿ ಜಿಯೋನಿಸ್ಟ್ ಚಳುವಳಿಗಳ ಮುಖಾಂತರ ಇಸ್ರೇಲ್ ಒಂದಾಗಲುದಕ್ಕೆ ಹಗಾನ ಆಗಿರ್ಬೋದು, ಇರ್ಗನ್ ಆಗಿರ್ಬೋದು, ಪ್ಲಾನ್ ಡಲೆಟ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಸೇರಿಕೊಂಡು ಪ್ಯಾಲೆಸ್ತೈನಿಗೆ ಬಂದು ತಮ್ಮದೇ ಆದಂತಹ ರಾಷ್ಟ್ರವನ್ನು ಕಟ್ಟೋದಕ್ಕೆ ಶುರು ಮಾಡಿದರು. ಆ ಸಮಯದಲ್ಲಿ ಏನಾಯಿತು? ಯುದ್ಧಗಳಾಯಿತು, ಹೊಡೆದುರುಳಿಸೋದಕ್ಕೆ ಶುರು ಮಾಡಿದರು. ಲೆಬನಾನ್ನ ಜನ ಅಂದರೆ ಉತ್ತರ ಪ್ಯಾಲೆಸ್ನ ಗಲಲಿ, ಕರಾವಳಿ ನಗರದ ಈ ಎಲ್ಲ ಜನ ಏನು ಮಾಡಿದರು? ಲೆಬನಾನ್ ಪ್ರದೇಶಕ್ಕೆ ಹೋದರು, ವಲಸೆ ಶುರುವಾಯಿತು ಅಲ್ಲಿಗೆ. ಜೆರುಸಲೆಂ ಮತ್ತು ಪಶ್ಚಿಮ ದಂಡೆಯಲ್ಲಿದ್ದಂತಹ ಜನ ಜೋರ್ಡಾನ್ ಎನ್ನುವಂಥ ಪ್ರದೇಶಕ್ಕೆ ಬಂದರು. ಮತ್ತೊಂದು ಕಡೆ ಉತ್ತರ ಪ್ಯಾಲೆಸ್ತೈನ್ನಿಂದ ಭೂಮಾರ್ಗದ ಮುಖಾಂತರ ಸಿರಿಯಾಕ್ಕೆ ಕೆಲವೊಂದಿಷ್ಟು ಜನ ಬಂದರು. ಅಂದರೆ ಬದುಕನ್ನು ಕಟ್ಕೊಳ್ಬೇಕು, ಯಹೂದಿಗಳು ಮಾಡ್ತಾ ಇರುವಂಥ ಅಟ್ಯಾಕ್ಗಳಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ದಕ್ಷಿಣ ಪ್ಯಾಲೆಸ್ನಿಂದ ವಲಸೆಗಳು ಶುರುವಾಗಿ ಅವರೆಲ್ಲರೂ ಕೂಡ ಗಾಜಾ ಪಟ್ಟಿಗೆ ಬಂದು ನಿಲ್ಲುವಂತಹ ಪ್ರಯತ್ನವನ್ನು ಮಾಡಿದರು. ಆ ಮುಖಾಂತರ ಲೆಬನಾನ್ನಲ್ಲಿ ಪ್ಯಾಲೆಸ್ತೈನಿಯನ್ನರು ಬಂದು ಜೀವನವನ್ನು ಕಟ್ಕೊಳ್ಳೋದಕ್ಕೆ ಶುರು ಮಾಡಿದರು. ಹೀಗೆ ಜೀವನ ಏನೋ ಶುರುವಾಯಿತು, ಆದರೆ ಕೆಲವೊಂದಿಷ್ಟು ಸಮಸ್ಯೆಗಳು ಕೂಡ ಅಲ್ಲಿ ಶುರುವಾಯಿತು. ಇವೆಲ್ಲದರ ನಡುವೆ ಲೆಬನಾನ್ ಎನ್ನುವಂಥ ರಾಷ್ಟ್ರ ಈಗಾಗಲೇ ಅಲ್ಲಿ ಅಸ್ತಿತ್ವದಲ್ಲಿತ್ತು. ಏನಿದರ ಹಿನ್ನೆಲೆ? ಲೆಬನಾನ್ ಎನ್ನುವಂತಹ ರಾಷ್ಟ್ರ ಫ್ರೆಂಚರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರುವಂತಹ ರಾಷ್ಟ್ರ ಇದು. ಈ ಹಿಂದೆ 1918 ತನಕ ಒಟೋಮನ್ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಆ ಒಟೋಮನ್ ಸಾಮ್ರಾಜ್ಯ ಪತನ ಆದ ನಂತರ ಈ ಪ್ರದೇಶಗಳೇನಿದೆ, ಲೆಬನಾನ್ ಎನ್ನುವಂತಹ ಪ್ರದೇಶ ಫ್ರೆಂಚರ ಆಡಳಿತಕ್ಕೆ ಹೋಗ್ಬಿಡುತ್ತೆ. ಫ್ರೆಂಚರಿಂದಲೂ ಕೂಡ ನಾವು ಸ್ವತಂತ್ರರಾಗಬೇಕು, ನಮ್ಮದೇ ಅಸ್ತಿತ್ವವನ್ನು ಪಡೆದುಕೊಳ್ಳಬೇಕು ಅಂತ ಲೆಬನಾನ್ ಅವರು ಹೋರಾಟ ಮಾಡ್ತಾರೆ. ಕೊನೆಗೆ ಏನಾಗ್ಬಿಡುತ್ತೆ? ಅವರಿಗೆ ಸ್ವತಂತ್ರವೂ ಕೂಡ ಸಿಕ್ಬಿಡುತ್ತೆ. ಸ್ವತಂತ್ರ ರಾಷ್ಟ್ರವಾಗಿ ಅವರು ಬರ್ತಾರೆ ಲೆಬನಾನ್ ಅವರು. ಹೀಗೆ ಬಂದಂತಹ ರಾಷ್ಟ್ರ ಕೊನೆಗೆ 1948ರಲ್ಲಿ ಯಾವಾಗ ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು, 1960ರ ದಶಕದಲ್ಲಿ, ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಜೆರುಸಲೆಂ ಎನ್ನುವಂತಹ ಧಾರ್ಮಿಕ ಕಾರಣದ ವಿಚಾರಕ್ಕಾಗಿ ಮುಸ್ಲಿಮರು, ಕ್ರಿಶ್ಚಿಯನ್ನರು ಮತ್ತು ಯಹೂದಿಗಳ ನಡುವೆ ಯಾವ ರೀತಿಯಾಗಿ ಪೈಪೋಟಿ ಆಗ್ತಾ ಇತ್ತು ಅಂತ, ಅವರು ಅಕ್ರಮವಾಗಿ ಈ ನಮ್ಮ ಜಾಗದಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಪ್ಯಾಲೆಸ್ತೈನಿಯರು ಹೇಳ್ತಾ ಇದ್ರು. ಅಲ್ಲೊಂದು ನಿರಾಶ್ರಿತ ಶಿಬಿರಗಳೆಲ್ಲವೂ ಕೂಡ ನಡೀತಾ ಇತ್ತು, ಎಲ್ಲವೂ ಆಗ್ತಾ ಇತ್ತು. ಈ ಸಮಯದಲ್ಲಿ ಈ ಯಹೂದಿಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೆಜ್ಬುಲ್ಲಾ ಸಂಘಟನೆ ಅಸ್ತಿತ್ವಕ್ಕೆ ಬರುತ್ತೆ. ನಮ್ಮನ್ನು ಹೇಳಿದೆ 1982ರಲ್ಲಿ ಈ PLO, ಪ್ಯಾಲೆಸ್ತೈನ್ ಲಿಬರಲೈಸೇಷನ್ ಆರ್ಗನೈಸೇಷನ್ ಅನ್ನೋದೇನಿರುತ್ತೆ, PLO ಅನ್ನೋದೇನಿರುತ್ತೆ, ಅದನ್ನು ಶಾಶ್ವತವಾಗಿ ನಿರ್ನಾಮ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೈರುತ್ ಪ್ರದೇಶದ ಮೇಲೆ ಇಸ್ರೇಲಿಗರು ಅಟ್ಯಾಕ್ ಮಾಡ್ತಾರೆ. 1982ರಿಂದ 2000ನೇ ಇಸ್ವಿ ತನಕ ಸರಿಸುಮಾರು 18 ವರ್ಷಗಳ ಕಾಲ ಇಸ್ರೇಲ್ ಸೈನ್ಯ ಲೆಬನಾನ್ನ ಉತ್ತರ ಪ್ರದೇಶದಲ್ಲಿ ಇರುತ್ತೆ. ಯಾವ ಕಾರಣಕ್ಕೆ? ತಮ್ಮದೇ ಆದಂತಹ ಒಂದು ಸೇನೆಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಮುಖಾಂತರ ಇಡೀ ಲೆಬನಾನ್ ಪ್ರದೇಶವನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಅವರು ಮಾಡ್ತಾನೇ ಹೋಗ್ತಾ ಇರ್ತಾರೆ. ಇವೆಲ್ಲದರ ನಡುವೆ ಏನಾಯಿತು? ಅವರು ವಾಪಸ್ ಬಂದ್ಬಿಟ್ರು. ವಾಪಸ್ ಬಂದಾಗ ಏನಾಯಿತು? ಈ ಲೆಬನಾನ್ನವರು ನಮಗೆ ಸ್ವಾತಂತ್ರ್ಯ ಸಿಕ್ತು, ನಾವು ಗೆದ್ದುಬಿಟ್ಟಿದ್ದೀವಿ ಇಸ್ರೇಲ್ ನಡುವೆ ಅಂತ ಹೇಳ್ತಾ ಇದ್ರು. ಯಾವಾಗ ಇಸ್ರೇಲ್ ಹೊರಗಡೆ ಬಂತು, ಇವ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಪ್ಯಾಲೆಸ್ತೈನ್ಯರು ಏನು ನಿರಾಶ್ರಿತರಿದ್ದಾರೆ ವಾಪಸ್ ಅವರ ಜಾಗಕ್ಕೆ ಅವರು ಹೋಗಬೇಕು ಅಂತ ಇರಾನ್ನ ಸಪೋರ್ಟ್ನೊಂದಿಗೆ ಶಿಯಾ ಮುಸಲ್ಮಾನರೇ ಹೆಚ್ಚಿರುವಂತಹ ಹೆಜ್ಬುಲ್ಲಾ ಸಂಘಟನೆ 1982ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಇವೆಲ್ಲದರ ನಡುವೆ ಲೆಬನಾನ್ನಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿವೆ, ದೊಡ್ಡದಾದಂತಹ ಸಮಸ್ಯೆಗಳವು. ಏನು ಸಮಸ್ಯೆಗಳು? ಲೆಬನಾನ್ ಪ್ಯಾಲೆಸ್ತೈನ್ ನಿರಾಶ್ರಿತರಿಗೆ ಪೌರತ್ವ ಇಲ್ಲ, ಇದು ಪ್ರಮುಖ ದೊಡ್ಡ ಸಮಸ್ಯೆ. ಯಾಕೆ ಪೌರತ್ವ ಕೊಟ್ಟಿಲ್ಲ ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣ ಇದೆ. ಒಂದು, ಲೆಬನಾನ್ ಪ್ಯಾಲೆಸ್ತೈನ್ ನಿರಾಶ್ರಿತರಿಗೆ ಒಂದು ಪೌರತ್ವವನ್ನು ಕೊಟ್ಟರೆ ಆ ಪೌರತ್ವ ಸಿಕ್ಕು ಅವರು ವಾಪಸ್ ಪ್ಯಾಲೆಸ್ತೈನಿಗೆ ಹೋಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ, ಅವರಿಗೆ ಪೌರತ್ವ ಸಿಕ್ಬಿಡುತ್ತೆ. ಇಲ್ಲದೇ ಇದ್ದರೆ ಅವ್ರು ಲೆಬನಾನ್ನಲ್ಲೇ ಉಳಿದು ಬಿಡ್ತಾರೆ. ಇದು ಇಸ್ರೇಲ್ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮಗೆ ಶಕ್ತಿ ಕಡಿಮೆ ಆಗಿಬಿಡುತ್ತೆ, ನಿರಾಶ್ರಿತರು ಅನ್ನುವಂತಹ ಪದ ಹೋಗ್ಬಿಡುತ್ತೆ ಅನ್ನುವ ಕಾರಣಕ್ಕಾಗಿ ಅವ್ರಿಗೆ ಪೌರತ್ವವನ್ನು ಕೊಡ್ತಾ ಇಲ್ಲ.
ಇದರ ಜೊತೆಗೆ ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಅವರನ್ನು ದೊಡ್ಡ ಮಟ್ಟದಲ್ಲಿ ಕಾಯಮಾತಿ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಅವರಿಗೆ ಹಿನ್ನಡೆ ಆಗುವಂಥದ್ದಿದೆ. ಮತ್ತೊಂದೇನಿದೆ, ಅಲ್ಲೊಂದು ಸಂಪ್ರದಾಯ ಇದೆ. ಲೆಬನಾನ್ನ ಅಧ್ಯಕ್ಷರಾದವರು ಕ್ರಿಶ್ಚಿಯನ್ ಇರಬೇಕು, ಅಲ್ಲಿಯ ಪ್ರಧಾನಮಂತ್ರಿಗಳಾದವರು ಸುನ್ನಿ ಮುಸಲ್ಮಾನರಾಗಿರಬೇಕು, ಅಲ್ಲಿಯ ಸ್ಪೀಕರ್ ಆಗಬೇಕು ಅಂತ ಹೇಳಿದರೆ ಶಿಯಾ ಸಮುದಾಯಕ್ಕೆ ಸಂಬಂಧಪಟ್ಟವರಾಗಿರಬೇಕು. ಒಂದು ವೇಳೆ ಶಿಯಾ ಸಮುದಾಯದವರೇ ಆಗಿರುವಂಥ ಪ್ಯಾಲಿಸ್ತೀನರಿಗೆ ನಾವು ಪೌರತ್ವವನ್ನು ಲೆಬನಾನ್ನಲ್ಲಿ ಕೊಟ್ಟುಬಿಟ್ರೆ ಇವರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಇವರ ಸಂಖ್ಯೆ ಜಾಸ್ತಿ ಆಗುವ ಮುಖಾಂತರ ಇಡೀ ಲೆಬನಾನ್ನ ರಾಜಕಾರಣದ ಮೇಲೆ ದೊಡ್ಡ ಹೊಡೆತ ಬೀಳಬಹುದು ಎನ್ನುವಂಥ ಲೆಕ್ಕಾಚಾರಗಳು ಅವ್ರಿಗೆ ಇದ್ದೇ ಇದೆ. ಈ ಕಾರಣಕ್ಕಾಗಿ ಅಲ್ಲಿ ಪೌರತ್ವವನ್ನು ನಿರಾಕರಣೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಲೆಬನಾನ್ನ ಮಹಿಳೆ ಪ್ಯಾಲಿಸ್ತೀನ್ನ ಒಬ್ಬ ಗಂಡನನ್ನು ಮದುವೆ ಆದರೂ ಕೂಡ ಆ ಗಂಡ ಹೆಂಡತಿಗೆ ಹುಟ್ಟುವ ಮಗುವಿಗೂ ಕೂಡ ಪೌರತ್ವವನ್ನು ಅಲ್ಲಿ ನಿರಾಕರಣೆ ಮಾಡಲಾಗ್ತಾ ಇದೆ. ಎಲ್ಲ ಸಮಸ್ಯೆಗಳು ಅಲ್ಲಿರೋದ್ರಿಂದ ಹೀಗಾಗಿ ನಿರಾಶ್ರಿತರು ಒಂದು ಕಡೆ ಹೋರಾಟ ಮಾಡ್ತಿದ್ದಾರೆ, ನಾವು ಪ್ಯಾಲಿಸ್ತೀನಿಗೆ ಹೋಗಬೇಕು ಅಂತ. ಬಟ್ ಇಸ್ರೇಲ್ ಇದನ್ನು ಒಪ್ತಾ ಇಲ್ಲ. ಯಾವ ಕಾರಣಕ್ಕೂ ಪ್ಯಾಲಿಸ್ತೀನ್ಯರು ತಮ್ಮ ಭೂಮಿಗೆ ವಾಪಸ್ ಬರಬಾರದು ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ನ ಯಹೂದಿಯ ಪಂಗಡದಲ್ಲೂ ಕೂಡ ಕೆಲವೊಂದಿಷ್ಟು ಜನ ಪ್ಯಾಲಿಸ್ತೀನಿಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಯಾವ ಕಾರಣಕ್ಕಾಗಿ? ನಮ್ಮ ದೇವರು ವಾಪಸ್ ಬರುವ ತನಕವೂ ಕೂಡ ನಮ್ಮದೇ ಆದಂಥ ಒಂದು ದೇಶವನ್ನು ನಾವು ಕಟ್ಕೊಳ್ಬಾರದು, ಇದು ದೇವರಿಗೆ ವಿರುದ್ಧವಾದಂತಹ ಚಟುವಟಿಕೆ ಅಂತ ಕೆಲವೊಂದಿಷ್ಟು ಜನ ಯಹೂದಿಗಳು ಹೇಳ್ತಾ ಪ್ಯಾಲಿಸ್ತೀನರಿಗೆ, ಅಂದರೆ ಯಾರ್ಯಾರು ಹೋರಾಟ ಮಾಡ್ತಿದ್ದಾರೆ ಅವರ ಜೊತೆಗೆ ಧ್ವಜವನ್ನು ಹಿಡಿದುಕೊಂಡು ಹೋರಾಟ ಮಾಡುವಂಥ ಕೆಲವೊಂದಿಷ್ಟು ಇಸ್ರೇಲಿಗರು ಇದ್ದಾರೆ. ಇಂಥದ್ದೊಂದು ಪ್ರಯತ್ನಗಳಾಗ್ತಾ ಇದೆ, ಇಂಥದ್ದೊಂದು ಸಮಸ್ಯೆಗಳಲ್ಲಿದೆ. ಹಾಗಾದರೆ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ ಯಾಕೆ ಇಂಥದ್ದೊಂದು ಘರ್ಷಣೆಗಳು, ಹೋರಾಟಗಳು ಆಗ್ತಾ ಇದೆ? ಯಾಕೆ ಆಗ್ತಾ ಇದೆ? ನಾನು ಆವಾಗಲೇ ಹೇಳಿದೆ, 1982ರಲ್ಲಿ ದಾಳಿ ಮಾಡಿದ ನಂತರ ಒಂದು ದೊಡ್ಡ ಭೀಕರ ದಾಳಿ ಆಗ್ಬಿಡುತ್ತೆ. ಏನು ಭೀಕರ ದಾಳಿ? ಇಸ್ರೇಲ್ ಏನು ಮಾಡಿಬಿಡುತ್ತೆ, ದಾಳಿ ಮಾಡುವಂತಹ ಸಮಯದಲ್ಲಿ ಇಸ್ರೇಲ್ನ ಬೆಂಬಲಿತ ಅಧ್ಯಕ್ಷರು ಲೆಬನಾನ್ನಲ್ಲಿ ಇರ್ತಾರೆ. ಆ ಲೆಬನಾನ್ನ ಅಧ್ಯಕ್ಷರ ಸಪೋರ್ಟ್ನೊಂದಿಗೆ ಇಸ್ರೇಲ್ ದಾಳಿ ಆಗುತ್ತೆ. ಎಲ್ಲವೂ ಆದ ನಂತರ ಒಂದು ನಿರಾಶ್ರಿತರ ಶಿಬಿರದ ಮೇಲೆ ದೊಡ್ಡ ಮಟ್ಟದ ದಾಳಿ ಆಗುತ್ತೆ. ಆ ದೊಡ್ಡ ಮಟ್ಟದ ದಾಳಿಯಾದಂತಹ ಸಮಯದಲ್ಲಿ ಅನೇಕ ಜನ ಮೃತಪಟ್ಟು ಬಿಡ್ತಾರೆ. ಒಂದು 36 ಗಂಟೆಗಳಲ್ಲಿ 5,000ಕ್ಕೂ ಅಧಿಕ ಜನ ಏನೋ ಮೃತಪಟ್ಟರು ಅನ್ನುವಂಥದ್ದು ವರದಿ. ವಿಶ್ವಸಂಸ್ಥೆ ಇದನ್ನು ಖಂಡನೆ ಮಾಡುತ್ತೆ. ಆವತ್ತೇ ಈ ಹೆಜ್ಬುಲ್ಲಾ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳನ್ನು ಕಾರೋದಕ್ಕೆ ಶುರುವಾಗುತ್ತೆ. ಇದರ ಜೊತೆಗೆ ಇಸ್ರೇಲನ್ನು ದುರ್ಬಲಗೊಳಿಸಬೇಕು ಅಂತ ಇರಾನ್ನ ಸಹಾಯದೊಂದಿಗೆ ಇದು ಹೋರಾಟ ಮಾಡ್ತಾ ಇದೆ. ಇದು ಇಸ್ರೇಲನ್ನು ಕೆಣಕ್ಬಿಟ್ಟಿದೆ. ಇರಾನ್ನ ಸಪೋರ್ಟ್ ಯಾಕೆ ಹೆಜ್ಬುಲ್ಲಾ ಆಗಬೇಕು, ಅವ್ರು ಯಾಕೆ ನಮ್ಮ ವಿರುದ್ಧ ಹೋರಾಟ ಮಾಡಬೇಕು ಅಂತ ಇಸ್ರೇಲ್ನ ದೊಡ್ಡ ಪ್ರಮುಖ ಮತ್ತು ಪ್ರಾಥಮಿಕ ಪ್ರಶ್ನೆ ಆಗಿದೆ. ಈ ಕಾರಣಕ್ಕಾಗಿ ಅವರ ಮತ್ತು ಇವರ ನಡುವೆ ದೊಡ್ಡ ಮಟ್ಟದ ಹೋರಾಟಗಳು ಅನೇಕ ವರ್ಷಗಳಿಂದ ನಡೀತಾ ಇದೆ. ಹಾಗಾದರೆ ಇತ್ತೀಚಿನ ಬಿಕ್ಕಟ್ಟಿಗೆ ಕಾರಣ ಏನು? 2023 ಅಕ್ಟೋಬರ್ 7ನೇ ತಾರೀಕಿಗೆ ಹಮಾಸ್ ಉಗ್ರರು ಒಂದು 900 ಕ್ಷಿಪಣಿಗಳನ್ನು ತೆಗೆದುಕೊಂಡು ಬಂದು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ. ಬೆಳಗ್ಗೆ 6:30 ಒಂದು ಸಂಗೀತ ಪಾರ್ಟಿ ನಡೀತಾ ಇರುತ್ತೆ ಒಂದು ಪ್ರದೇಶದಲ್ಲಿ. ಇಸ್ರೇಲ್ನಲ್ಲಿ ದಾಳಿಗಳಾಗ್ಬಿಡುತ್ತೆ, ಭೀಕರ ದಾಳಿಗಳು. ಆ ಭೀಕರ ದಾಳಿಗಳಲ್ಲಿ ಅನೇಕ ಜನ ಮೃತಪಡ್ತಾರೆ. ಈ ಹಮಾಸ್ನವರು ಏನು ಮಾಡ್ತಾರೆ, ಇಸ್ರೇಲ್ನ 212 ಜನರನ್ನು ಒತ್ತೆಯಾಳಾಗಿ ಕರೆದುಕೊಂಡು ಹೋಗ್ಬಿಡ್ತಾರೆ. ಇದು ಇಸ್ರೇಲ್ನನ್ನು ಕೆಂಡವಾಗಿಸಿಬಿಡುತ್ತೆ. ಹೀಗಾಗಿ ಹಮಾಸ್ ಮೇಲೆ ಅವರು ಅಟ್ಯಾಕನ್ನು ಮಾಡ್ತಾರೆ. ಲೆಬನಾನ್ ಮೇಲೆ ಅಟ್ಯಾಕು, ಗಾಜಾ ಪಟ್ಟಿ ಎಲ್ಲವೂ ಅಟ್ಯಾಕ್ ಶುರುವಾಗುತ್ತೆ. ಆ ಹಮಾಸ್ಗೆ ಈ ಹೆಜ್ಬುಲ್ಲಾ ಸಂಘಟನೆಯವರು ಸಪೋರ್ಟ್ ಮಾಡ್ತಾರೆ. 60,000ಕ್ಕೂ ಹೆಚ್ಚು ಇಸ್ರೇಲಿಗರು ಮನೆ ಬಿಡುವಂತಹ ಪರಿಸ್ಥಿತಿಗಳು ಅವತ್ತಿನ ಆ ಸಮಯದಲ್ಲಿ ಬಂದ್ಬಿಡುತ್ತೆ. ಇವೆಲ್ಲದರ ನಡುವೆ ಇಸ್ರೇಲ್ ಅವತ್ತು ಹಮಾಸ್ ವಿರುದ್ಧ ಸೇಡು ತೀರಿಸಿಕೊಳ್ಳುವಾಗ ಈ ಹೆಜ್ಬುಲ್ಲಾ ಅವರಿಗೆ ಸಪೋರ್ಟ್ ಮಾಡ್ತು ಅನ್ನೋ ಕಾರಣಕ್ಕಾಗಿ ಇವತ್ತು ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ, ಅಂದರೆ ಹೆಜ್ಬುಲ್ಲಾ ಅನ್ನೋದು ಲೆಬನಾನ್ನಲ್ಲಿ ಒಂದು ಅಧಿಕೃತ ಸೇನೆ ಇದೆ. ಇದು ಅವರದ್ದೇ ಆದಂಥ ಗುಂಪುಗಳನ್ನು ಕಟ್ಟಿಕೊಂಡು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇರುವಂಥ ಒಂದು ಹೆಜ್ಬುಲ್ಲಾ ಸಂಘಟನೆ ಇದು. ಇದರ ಮಾನ್ಯತೆಯನ್ನು ಮತ್ತು ಇದರ ಹೋರಾಟಗಳನ್ನು ಕೂಡ ಇತ್ತೀಚೆಗೆ ಲೆಬನಾನ್ ಸರ್ಕಾರ ಅದನ್ನು ರದ್ದುಪಡಿಸಿದೆ. ಅದು ಕಾನೂನು ಬಾಹಿರ ಅಂತ ಹೇಳಿದೆ. ಇದು ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ. ನಮಗೆಲ್ಲರಿಗೂ ಆಘಾತವಾಗುವಂಥ ಒಂದು ಸುದ್ದಿ ಬಂದಿದೆ. ರೈತರು ಆಘಾತಕ್ಕೊಳಗಾಗೋದು ಸುದ್ದಿ ಬಂದಿದೆ. ಏನು? ಪೆಸಿಫಿಕ್ ಸಾಗರದ ಮಧ್ಯ ಮತ್ತು ಪೂರ್ವ ಭಾಗದ ಮೇಲ್ಮೈ ನೀರು ಈ ವರ್ಷದ ಅಂತ್ಯದೊಳಗೆ ಬಿಸಿಯಾಗುತ್ತೆ ಎನ್ನುವಂಥ ಸುದ್ದಿ. ಹಾಗಾದರೆ ಏನಾಗುತ್ತೆ ಬಿಸಿಯಾದರೆ? ಈ ಹಿಂದೆ ಭಾರತದಲ್ಲಿ ಇಂಥದ್ದೊಂದು ಪ್ರಹಸನಗಳು, ಇಂಥದ್ದೊಂದು ಬೆಳವಣಿಗೆಗಳಾಗಿದೆ. ಏನದು? ಸೂಪರ್ ಎಲ್ ನೀನೋ ಅಂತ. ಸೂಪರ್ ಎಲ್ ನೀನೋ ಅಂತ ಹೇಳಿದರೆ ಒಂದು ಬೆಸ್ಟ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಒಂದು AC ಇದೆ ಅಂತ ಅಳ್ಕೊಳ್ಳೋಣ. AC-ಯನ್ನು ನಾವು ಆನ್ ಮಾಡಿದಾಗ ಇಡೀ ಮನೆ ತಂಪಾದಂಥ ವಾತಾವರಣ ಇರುತ್ತೆ. ಅದೇ AC
ತನ್ನ ಅನಿಲವನ್ನು ಹೆಚ್ಚು ಬಿಡುಗಡೆ ಮಾಡಿ ವಿಪರೀತವಾದಂತಹ ಈ ತಾಪಮಾನ ಜಾಸ್ತಿಯಾಗಿ ಬಿಸಿ ಆಗ್ಬಿಟ್ರೆ ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದೇ ಪರಿಸ್ಥಿತಿ ಪೆಸಿಫಿಕ್ ಸಾಗರದಲ್ಲಿ ಆದಾಗ ಉಂಟಾಗುವಂತಹ ಬೆಳವಣಿಗೆಯೇ ಸೂಪರ್ ಎಲ್ ನೀನೋ ಅಂತ ಕರೀತಾರೆ. ಅಂದರೆ ಅಗತ್ಯಕ್ಕಿಂತ ತಾಪಮಾನ ಹೆಚ್ಚಳ ಆಗೋದನ್ನು ಸೂಪರ್ ಎಲ್ ನೀನೋ ಅಂತ ಕರೀತಾರೆ. ಜಾಗತಿಕ ಹವಾಮಾನದ ಮೇಲೆ ಇದೊಂದು ಪ್ರಭಾವ ಬೀರಬಹುದು ಎನ್ನುವಂತಹ ಸುದ್ದಿಗಳಿದೆ. ಅಂದರೆ 2 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಇದು ಹೆಚ್ಚಾದಾಗ ಪೆಸಿಫಿಕ್ ಮಹಾಸಾಗರದ ಸಮಭಾಜಕ ಪ್ರದೇಶದಲ್ಲಿ ಸಮುದ್ರದ ಮೇಲೆ ತಾಪಮಾನ ಸಾಮಾನ್ಯಕ್ಕಿಂತ ಅತ್ಯಂತ ಹೆಚ್ಚಾದಾಗ ಸಂಭವಿಸೋದೇ ಇಂಥದ್ದೊಂದು ತೀವ್ರ ಹವಾಮಾನದ ವಿದ್ಯಮ. ಹಾಗಾದರೆ ಏನೇನು ಬೆಳವಣಿಗೆಗಳಾಗುತ್ತೆ? ತಾಪಮಾನ ಹೆಚ್ಚಿದಂತೆ ಸಮುದ್ರದ ನೀರು ಕೂಡ ಅಂದರೆ ಬಿಸಿ ಆಗೋದಕ್ಕೆ ಶುರುವಾಗುತ್ತೆ. ಸಾಗರದ ಜೀವಿಗಳಿಗೆ ಒಂದು ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಸೂಪರ್ ಎಲ್ ನೀನೋ ಎನ್ನುವಂತಹ ಬೆಳವಣಿಗೆ ಜಾಗತಿಕವಾಗಿಯೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗೆ ಕಾರಣ ಆಗುತ್ತೆ. ಏನೇನು ಬೆಳವಣಿಗೆಗಳು? ಅದು ಕೃಷಿ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ, ದಕ್ಷಿಣ ಆಫ್ರಿಕಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಇಂಥದ್ದೊಂದು ಬೆಳವಣಿಗೆಗಳಾಗುತ್ತೆ. ಉದಾಹರಣೆಗೆ ದಕ್ಷಿಣ ಅಮೇರಿಕಾ, ಪೆರು ಮತ್ತು ಇಕ್ವೆಡಾರ್ನಂತಹ ದೇಶಗಳಲ್ಲಿ ಪ್ರವಾಹದ ಭೀತಿ ಎದುರಾಗುವಂಥ ಸಾಧ್ಯತೆ ಇದೆ. ಪ್ರವಾಹದ ಭೀತಿ ಆಗ್ಬೋದು ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿ ಪ್ರವಾಹದ ಭೀತಿ ಆಗುತ್ತೆ? ದಕ್ಷಿಣ ಅಮೇರಿಕಾದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಮೀನುಗಾರರಿಗೆ ದೊಡ್ಡ ಹೊಡೆತ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಚಿಲಿ, ಪೆರು, ಇಕ್ವೆಡಾರ್ ಇದರಲ್ಲಿ ಮಳೆ ಹೆಚ್ಚಾಗ್ಬೋದು. ಇದರ ಜೊತೆಗೆ ಪೌಷ್ಟಿಕಾಂಶದ ನೀರು ಕಡಿಮೆಯಾಗಿ ವಿಪರೀತವಾದಂತಹ ಬಿಸಿಲು ಜಾಸ್ತಿಯಾಗಿ ಅದು ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗ್ಬೋದು. ಆಸ್ಟ್ರೇಲಿಯಾ, ಇಂಡೋನೇಷ್ಯಾಗೆ ಹೊಡೆತ ಆಗ್ಬೋದು. ಇದರ ಜೊತೆಗೆ ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ? ಭಾರತದ ಮೇಲೆ ಏನು ಪರಿಣಾಮಗಳಾಗುತ್ತೆ ಅಂತ ಹೇಳಿದರೆ ತೀವ್ರತರನಾದಂತಹ ಮಾರುತಗಳು ಪೂರ್ವದ ದಿಕ್ಕಿನ ಕಡೆಗೆ ಚಲಿಸೋದ್ರಿಂದ ಮಳೆ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಮೋಡಗಳೇ ಆಗೋದಿಲ್ಲ ಅಂತ ಹೇಳ್ತಾರೆ. ವಿಪರೀತವಾದಂಥ ಬರಗಾಲ ಆಗಿಬಿಡಬಹುದು. ಈ ಬರಗಾಲದಿಂದ ದೇಶದಲ್ಲಿ ಅನೇಕ ಸಮಸ್ಯೆಗಳಾಗಬಹುದು. ಮತ್ತೊಂದು ಕಡೆ ಭಾರತಕ್ಕೆ ಅದು ಆಹಾರ ಆಗಿರ್ಬೋದು, ನೀರಿನ ವಿಚಾರದಲ್ಲಿ ಆಗಿರ್ಬೋದು, ಅದರ ಜೊತೆಗೆ ಅತಿಯಾದ ಉಷ್ಣಾಂಶ ಆಗುತ್ತೆ, ಆರೋಗ್ಯದ ಮೇಲೆ ಸಮಸ್ಯೆಗಳಾಗುತ್ತೆ, ಆಹಾರದ ಬೆಲೆ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಮಳೆ ಆಗಬೇಕು ಅಂತ ಹೇಳಿದರೆ ಮೋಡಗಳು ಬೇಕು. ಈ ಸೂಪರ್ ಎಲ್ ನೀನೋ ಆದರೆ ಭಾರತದಲ್ಲಿ ಈ ಮೋಡಗಳೇ ಉತ್ಪತ್ತಿ ಆಗೋದಿಲ್ಲ. ಮೋಡಗಳು ಕಡಿಮೆ ಆಗೋದ್ರಿಂದ ಅತಿ ಹೆಚ್ಚು ಉಷ್ಣಾಂಶ ನೇರವಾಗಿ ಭೂಮಿ ಮೇಲೆ ಬೀಳುತ್ತೆ. ಆ ಭೂಮಿ ಮೇಲೆ ಬೀಳುವಂಥ ಉಷ್ಣಾಂಶದಿಂದ ದೇಶದಾದ್ಯಂತ ಉಷ್ಣಾಂಶವೂ ಕೂಡ ಜಾಸ್ತಿ ಆಗ್ಬೋದು ಅಂತ. ಇದರ ಜೊತೆಗೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳಿವೆ. ಏನು ಮುನ್ನೆಚ್ಚರಿಕಾ ಕ್ರಮಗಳು? ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು? ನೀರಿನ ನಿರ್ವಹಣೆ. ಸಹಜವಾಗಿ ನಮಗೆ ಬರಗಾಲ ಬಂದಾಗ ನಾವು ನೀರಿನ ನಿರ್ವಹಣೆಗೆ ಮುಂದಾಗ್ತೀವಿ. ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಸೋದಾಗಿರ್ಬೋದು, ತುಂತುರು ನೀರಾವರಿಗಳನ್ನು ಮಾಡೋದಾಗಿರ್ಬೋದು, ಹನಿ ನೀರಾವರಿ ಮಾಡುವಂತಹ ಪ್ರಯತ್ನಕ್ಕೆ ಹೋಗೋದಾಗಿರ್ಬೋದು, ಮಳೆ ನೀರು ಕೊಯ್ಲು. ಈಗ ಮಳೆ ನೀರು ಕೊಯ್ಲು ಹೊಸ ಮನೆಗಳನ್ನು ಕಟ್ಟಿಸೋದಿದ್ರೆ ಅದು ಸರ್ಕಾರದ ನಿಯಮದ ಪ್ರಕಾರ ಪ್ರತಿಯೊಬ್ಬರು ಕೂಡ ಮಳೆ ನೀರು ಕೊಯ್ಲನ್ನು ಮಾಡಬೇಕು ಅನ್ನುವಂಥದ್ದಿದೆ. ಆದರೆ ಎಷ್ಟು ಜನ ಮಾಡ್ತಿದ್ದೀವಿ ಅದೆಲ್ಲ ಸದ್ಯಕ್ಕಿರುವಂಥ ಪ್ರಶ್ನೆ. ಬಟ್ ಇಂಥ ಸಮಯದಲ್ಲಿ ಅದನ್ನು ಮಾಡಬಹುದು ಅಂತ ಕಡಿಮೆ ನೀರಿನ ಬಳಕೆ, ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಬಳಕೆ ಮಾಡುವಂಥದ್ದು, ಕೆರೆ ಕಟ್ಟೆ ಮಳೆ ನೀರು ಅದೆಲ್ಲವೂ ಕೂಡ ಸಂಗ್ರಹ ಮಾಡಿಕೊಳ್ಬೇಕು. ಅದೆಲ್ಲವೂ ಕೂಡ ನಮಗೆ ಅನುಕೂಲ ಆಗುತ್ತೆ. ಮತ್ತೊಂದು ಕಡೆ ಈ ಕೃಷಿ ಕ್ಷೇತ್ರದಲ್ಲಿ ಏನಾಗುತ್ತೆ, ರೈತರು ಹವಾಮಾನ ಮುನ್ಸೂಚನೆಗೆ ತಕ್ಕಂತೆ ಬೆಳೆಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಹವಾಮಾನ ಇಲಾಖೆ ಏನು ಹೇಳುತ್ತೆ ಅದರ ಪ್ರಕಾರ ಬರ ನಿರೋಧಕ ಬೆಳೆಗಳನ್ನು, ಅಂದರೆ ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ರಾಗಿ ಆಗಿರ್ಬೋದು, ಬೇರೆ ಬೇರೆ ಅದೆಲ್ಲವೂ ಕೂಡ. ಅದಾದ ನಂತರ ಆರೋಗ್ಯದಲ್ಲಿ ಮುನ್ನೆಚ್ಚರಿಕೆ ಏನು ತೆಗೆದುಕೊಳ್ಳಬಹುದು? ಹೆಚ್ಚು ನೀರನ್ನು ಕುಡಿಬೇಕು ನಾವು. ಎಳ್ನೀರು, ಮಜ್ಜಿಗೆ ಇದನ್ನೆಲ್ಲವೂ ಕೂಡ ನಾವು ಸೇವನೆ ಮಾಡಬೇಕು. ಮತ್ತೊಂದು ಕಡೆ ಕೃಷಿ ಕ್ಷೇತ್ರದಲ್ಲಿ ಬೆಳೆ ವಿಮೆ ಅಂದರೆ ಇನ್ಸೂರೆನ್ಸ್ ಮಾಡಿಸೋದು, ಕ್ರಾಪ್ಗಳಿಗೆ ಕ್ರಾಪ್ ಇನ್ಸೂರೆನ್ಸನ್ನು ಮಾಡಿಸೋದು. ಅದಾದ ನಂತರ ಮಣ್ಣಿನ ತೇವಾಂಶ ಹೇಗಿದೆ, ಏನು ಎತ್ತ, ಅವೆಲ್ಲದರ ಬಗ್ಗೆಯೂ ಕೂಡ ನಾವು ಗಮನ ಹರಿಸಿದರೆ ಮಾತ್ರ, ಅಂದರೆ ಬರಗಾಲ ಬಂದಂತಹ ಸಮಯದಲ್ಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳಾಗುತ್ತೆ, ಅದನ್ನು ಎದುರಿಸೋದಕ್ಕೆ ನಾವು ಸಜ್ಜಾಗಬೇಕು. ಆರೋಗ್ಯ ಮುನ್ನೆಚ್ಚರಿಕೆ, ಹೆಚ್ಚು ನೀರನ್ನು ಕುಡಿಬೇಕು ನಾವು. ಎಳ್ನೀರು, ಮಜ್ಜಿಗೆ, ನೈಸರ್ಗಿಕ ಪಾನೀಯಗಳನ್ನು ಸಹಜವಾಗಿ ನಮಗೆ ಯಾವಾಗ ಬೇಸಿಗೆಗಾಲದಲ್ಲಿ ಅದನ್ನು ನಾವು ಫಾಲೋ ಮಾಡ್ತೀವಿ, ಅದನ್ನು ಮಾಡಬೇಕು ಅಂತ. ಬಿಸಿಲಿನಿಂದ ರಕ್ಷಣೆಯನ್ನು ಕೂಡ ನಾವು ಪಡೆದುಕೊಳ್ಳೋದಕ್ಕೆ ಹೋಗಬೇಕು. ಶಕ್ತಿ ಮತ್ತು ಆಹಾರದ ಭದ್ರತೆ, ಆಹಾರ ಸಂಗ್ರಹಣೆಯನ್ನಂತೂ ನಿಶ್ಚಿತವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಬರಗಾಲ ಬಂದರೆ ಬೆಳೆಯ ಪ್ರಮಾಣ ಕಡಿಮೆ ಆಗುತ್ತೆ, ಆಹಾರ ಉತ್ಪನ್ನಗಳ ದರವೂ ಕೂಡ ಏರಿಕೆ ಆಗುತ್ತೆ. ಹೀಗಾಗಿ ಮೊದಲೇ ಸಂಗ್ರಹ ಇಟ್ಕೊಳ್ಬೇಕು ಅಂತ. ವಿದ್ಯುತ್ ಉಳಿತಾಯ ಮಾಡಬೇಕು. ಜಲವಿದ್ಯುತ್ ಉತ್ಪಾದನೆಯನ್ನು ಕಡಿಮೆ ಮಾಡಿ ಅದನ್ನು ವ್ಯರ್ಥ ಮಾಡಬಾರ್ದು ಅಂತ. ಸರ್ಕಾರದ ಮುನ್ನೆಚ್ಚರಿಕೆಗಳು ಏನಿರಬೇಕು?
ಮುನ್ಸೂಚನೆಯನ್ನು ಕೊಡಬೇಕು ಹವಾಮಾನ ಇಲಾಖೆ ಮುಖಾಂತರ. ಈಗ ಹೆಂಗೆ ಮಳೆ ಬರುತ್ತೆ, ಬಿಸಿಲಿರುತ್ತೆ, ಎಲ್ಲವನ್ನು ಕೂಡ ಅವರು ಮುನ್ಸೂಚನೆ ಕೊಡ್ತಾರೆ, ಅದನ್ನು ಕೊಡಬೇಕು ಅವರು. ಜಾನುವಾರುಗಳಿಗೆ ಮೇವಿನ ಕೊರತೆ ಆಗದಂತೆ ಮೇವು ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು. ಬರ ಪರಿಹಾರ ನಿಧಿ ಅಂದರೆ ಬರ ಬಂದು ಅಂದರೆ 2013-14 ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರ ಯಾವ ಪರಿಪ್ರಮಾಣದಲ್ಲಿ ಬಂದಿತ್ತು, ಅದನ್ನು ಯಾವ ಪರಿಪ್ರಮಾಣದಲ್ಲಿ ಸಮಸ್ಯೆ ಆಗಿತ್ತನ್ನು ನಾವು ನೋಡಿದ್ದೀವಿ. ಹೀಗಾಗಿ ಅದೆಲ್ಲವನ್ನು ಕೂಡ ಸರಿಪಡಿಸೋ ಪ್ರಯತ್ನವನ್ನು ಸರ್ಕಾರಗಳು ಮಾಡಬೇಕು. ಭಾರತದಲ್ಲಿ ಸೂಪರ್ ಎಲ್ ನೀನೋ ಹಾದಿ ಹೇಗಿತ್ತು, ಯಾವಾಗ ಆಗಿದೆ, ಏನೇನು ಸಮಸ್ಯೆ ಆಗಿದೆ? 1982-83ರಲ್ಲಿ ದೊಡ್ಡ ಮಟ್ಟದ ಬರಗಾಲ ಬಂದ್ಬಿಟ್ಟಿದೆ. ಈ ಬರಗಾಲಕ್ಕೆ ಏನಂತ ಕರೆದ್ರು, ಶತಮಾನದ ಎಲ್ ನೀನೋ ಅನ್ನುವಂಥ ಹೆಸರನ್ನು ಅವತ್ತು ಕೊಟ್ಟಿದ್ದರು 1982-83ರಲ್ಲಿ. ಅವತ್ತೇನಾಗಿತ್ತು, 20ನೇ ಶತಮಾನದ ಎಲ್ ನೀನೋ ಅಂತ ಅದಕ್ಕೆ ಹೆಸರು ಕೊಟ್ಟರು. ಕೃಷಿ ಉತ್ಪನ್ನ ಶೇಕಡ 3ರಷ್ಟು ಕಡಿಮೆ ಆಗಿತ್ತು. ಗುಜರಾತ್, ರಾಜಸ್ಥಾನ, ಒಡಿಶಾ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಲ್ಲ ಭಾಗಗಳು ಹಾನಿಯನ್ನು ಅನುಭವಿಸಿದ್ದು. 1997-98ರಲ್ಲಿ ಬರಗಾಲ ಬರುತ್ತೆ ಅಂತ ಹೇಳಿದರು, ಆದರೆ ವಿಪರೀತವಾದಂತಹ ಮಳೆ ಇಲ್ಲಿ ಸುರಿದು ಬಿಟ್ಟಿತ್ತು. ಹೀಗಾಗಿ ಈ ಬಾರಿಯೂ ಕೂಡ ಭಾರತದ ಮೇಲೆ ಸೂಪರ್ ಎಲ್ ನೀನೋ ಪ್ರಭಾವ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಆದರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕು.